ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ, ಸಂಡೇ ವ್ಲಾಗ್. ಓಕೆನಾ? ಸೊ ಸಂಡೇ ವ್ಲಾಗ್ ಅಲ್ಲ, ಸ್ಯಾಟರ್ಡೇ ಸಂಡೇ ವ್ಲಾಗ್ ಎರಡು ಮಿಕ್ಸ್ ಆಗಿರುತ್ತೆ. ಸೊ ಸ್ಯಾಟರ್ಡೇ ಅಲ್ವಾ, ನನಗೆ ಲೀವ್ ಇತ್ತು. ಹಾಗಾಗಿ ನಾನೇ ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟು ದೀಪ ಹಚ್ಚಿದ್ದೀನಿ. ಆ್ಯಂಡ್ ಅವತ್ತು ನಮ್ಮನೇಲಿ ಇಡ್ಲಿ ಮಾಡಿದರು. ಸೊ ಬ್ರೇಕ್ಫಾಸ್ಟ್ಗೆ ಇಡ್ಲಿ ತಿಂದ್ಕೊಂಡು ನೆಕ್ಸ್ಟು ಇವಾಗ ಅಲ್ಸ್ಲೆನ್ ಸೀಸನ್ ಅಲ್ವಾ, ಸೊ ಅಲ್ಸ್ಲೆನ್ ಕೀಳ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ನಮ್ಮಪ್ಪ. ಇವಳು ನೋಡಿ, ಇವಳು ತಿನ್ಕೊಂಡು ಆಟ ಆಡಿಕೊಂಡು ನೆಕ್ಸ್ಟು ನಾವು ಝೂಡಿಯೋ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನೇನು ಶಾಪ್ ಮಾಡಿದ್ವಿ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಸಮ್ಮರ್ ಕಲೆಕ್ಷನ್ಸ್ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಐಬ್ಯಾಕ್ ಹೋಗಿ ಬಂದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕನ ಮಗಳು ನೋಡಿದ ತಕ್ಷಣ ಬೇಕು ಬೇಕು ಅಂತಿದ್ಲು, ಹಾಗಾಗಿ ತಿನ್ನೋಣ ಅಂತ ಬಂದಿದ್ವಿ. ನೋಡಲು ಚೆನ್ನ, ಮೌನವು ಚೆನ್ನ, ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾದ ನಿಂಗಿದ್ದೆ ಚೆನ್ನ, ನೋಡಲು ಚೆನ್ನ, ಮಾತಲು ಚೆನ್ನ, ನಗುವಾದ ಕಣ್ಣಿಂದ ಚೆನ್ನ. ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಅದಾದಮೇಲೆ ನಾವು ಇಲ್ಲೇ ರೋಡ್ ಸೈಡಲ್ಲೇ ಬ್ರೆಡ್ ಆಮ್ಲೆಟ್ ತಿನ್ನೋಣ ಅಂತ ತಿಂತಾಯಿದ್ವಿ. ತುಮಕೂರಿನಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ ಇದೆಯಲ್ಲ, ಸೊ ಅದ್ರ ನಿಯರ್ ಸಿಗುತ್ತೆ ಬ್ರೆಡ್ ಆಮ್ಲೆಟು, ಹಾಗೆ ಗೋಬಿ ನೂಡಲ್ಸ್ ಎಲ್ಲ ತಿಂದ್ಕೊಂಡು ಈಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ನಾನು ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಟಾಪ್ ತೊಗೊಂಡೆ, ವೈಟ್ ಕಲರ್, 899, ಇದು 900. ಇದೊಂದು ಟಾಪ್ ತೊಗೊಂಡೆ, ಇಷ್ಟ ಆಯಿತು. ಸೊ ಈಗ ಯಾಕೋ ನನಗೆ ವೈಟ್ ಕಲರ್ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ. ವೈಟ್ ಕಲರ್ ತುಂಬ ಇಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಇದೊಂದು ವೈಟ್ ಡ್ರೆಸ್ ತೊಗೊಂಡೆ. ಆ್ಯಂಡ್ ಇದೊಂದು ಬ್ಯೂಟಿ ಬ್ಲೆಂಡರ್ ತೊಗೊಂಡೆ. ಬ್ಯೂಟಿ ಬ್ಲೆಂಡರ್ ಹಳೇದಾಗ್ಬಿಟ್ಟಿತ್ತು ನಂದು ತುಂಬ, ಹಾಗಾಗಿ. ಆ್ಯಂಡ್ ಇದೊಂದು 2 ನೈಲ್ ಪಾಲಿಶ್, ಹಾಗೆ ಇದೊಂದು ಲಿಪ್ಸ್ಟಿಕ್ ತೊಗೊಂಡ್ವಿ. ಸೊ ಒಂಥರ ಲಿಪ್ ಗ್ಲಾಸ್ ಥರ ಇದೆ, ಫುಲ್ ಶೇಡ್ ಬರಲ್ಲ, ಲಿಪ್ಸ್ಟಿಕ್ ಶೇಡ್ ಬರಲ್ಲ, ಸ್ವಲ್ಪ ಗ್ಲಾಸಿ ಥರ ಲುಕ್ ಇರುತ್ತೆ. ಸೊ ಇದೊಂದು ಲಿಪ್ ಗ್ಲಾಸ್ ತೊಗೊಂಡ್ವಿ, ಜ್ಯೂಸಿ ಗ್ಲೇಸ್ ಅಂತೆ. ಇದಿಷ್ಟನ್ನು ತೊಗೊಂಡು ಬಂದ್ವಿ. ಸೊ ಇದ್ರದ್ದು ಶೇಡ್ ನೇಮು ಚೆರಿ ಗ್ಲೇಸ್ ಅಂತ. ನಿಮ್ಮ ನಿಯರ್ ಯಾವ್ದಾದ್ರು ಝೂಡಿಯೋ ಶಾಪ್ ಇದ್ದರೆ ಹೋಗಿ ತೊಗೊಳ್ಳಿ, ಚೆನ್ನಾಗಿದೆ. ಬಟ್ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಅವಾಗವಾಗ ಅಪ್ಲೈ ಮಾಡಬೇಕಾಗುತ್ತೆ, ಬಟ್ ಆದರೂ ಚೆನ್ನಾಗಿದೆ. ಸೊ ಅದಾದಮೇಲೆ ಅವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್, ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಸಂಡೇ ಇದ್ದೇ ಇರುತ್ತೆ, ಮಿಸ್ಸೇ ಆಗಲ್ಲ ನೋಡಿ. ಕಬಾಬು, ಹಾಗೆ ಚಿಕನ್ ಸಾಂಬಾರ್ ಆ್ಯಂಡ್ ಮಟನ್ ಸಾಂಬಾರ್ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ಇದಾದಮೇಲೆ ನಾನೊಂದು ಫೇಸ್ ಮಸಾಜರ್ ತರಿಸ್ಕೊಂಡಿದ್ದೀನಿ, ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಅಂಥ ಚೇಂಜಸ್ ಏನು ನನಗಿನ್ನೂ ಕಾಣಿಸಿಲ್ಲ.
ಅಕಸ್ಮಾತ್ ಏನಾದರೂ ನನ್ನ ಫೇಸಲ್ಲಿ ಚೇಂಜಸ್ ಕಾಣಿಸಿದ್ರೆ ನಿಮಗೂ ರೆಕಮೆಂಡ್ ಮಾಡ್ತೀನಿ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾ ಇದ್ದೆ, ಫಾಲೋ ಮಾಡ್ತಿದ್ದೆ ಬೇರೆಯವ್ರ ಚಾನಲೆಲ್ಲ. ಅದರಲ್ಲಿ ನೋಡಿಬಿಟ್ಟು ನಾನು ತರಿಸ್ಕೊಂಡೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಕಬಾಬ್ ಆಗ್ತಾಯಿದೆ. ಆ್ಯಂಡ್ ಚಿಕನ್ ಫ್ರೈ ಥರ ಮಾಡಿದ್ದಾರೆ ಆ್ಯಂಡ್ ಮಟನ್ ಸಾಂಬಾರು ಮಾಡಿದರು. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಇರಿ ಅದು ಮಸಾಜರ್ ಹೇಗಿದೆ ಅಂತ ಅಂದ್ಬಿಟ್ಟು. 2 ಬಂದಿದೆ, 2 ಥರದ್ದು. ಅದರದ್ದು ನೇಮ್ ಎಲ್ಲ ಏನು ಹೇಳ್ತಾರೆ ನಂಗೆ ದೇವರೇ ಗೊತ್ತಿಲ್ಲ. ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ನೈಟ್ ಮುದ್ದೆ, ಕಬಾಬ್ ಹಾಗೆ ಚಿಕನ್. ನಾನು ಮಟನ್ ಅದೆಲ್ಲ ಏನು ತಿನ್ನಲ್ಲ, ಹಾಗಾಗಿ ನಾನು ಬರೀ ಚಿಕನ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಇದೇ ನೋಡಿ ಮಸಾಜರ್, ಫೇಸ್ ಮಸಾಜರ್. ಮೀಶೋದಲ್ಲಿ ತರಿಸ್ಕೊಂಡೆ. ಜಸ್ಟ್ 150 ಆರ್ 200 ಏನೋ ಅನಿಸುತ್ತೆ. ಫೇಶಿಯಲ್ ರೋಲರ್ ಆ್ಯಂಡ್ ಮಸಾಜರ್ ಅಂತ ಇದೆ, 2 ಥರ ಬಂದಿದೆ. ಯೂಸ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗಾಗುತ್ತೆ ನನ್ನ ಫೇಸ್ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಈ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.